ಕರ್ಣ ಅಂದರೆ ನಮಗೆ ಪ್ರೋಮೋದಲ್ಲಿ ನೋಡಿರೋ ಹಾಗೆ ತುಂಬ ಕೈಂಡು, ಮತ್ತು ಯಾವಾಗಲೂ ಸ್ಮೈಲಿಂಗಲ್ಲಿರೋದು, ಆಮೇಲೆ ಕುಟುಂಬಸ್ಥರಿಗೆ ತುಂಬಾ ಪ್ರೀತಿ ಕೊಡುವಂತಹ ಒಂದು ಕ್ಯಾರೆಕ್ಟರು. ಆದರೆ ಆ ಪ್ರೀತಿ ಕರ್ಣಂಗೆ ಸಿಗ್ತಾ ಇರೋದಿಲ್ಲ. ಸೊ ಓವರಲ್ ಆಗಿ ಕರ್ಣ ಅಂದರೆ ಏನು, ಕರ್ಣ ಯಾವ ರೀತಿ ಇರ್ತಾರೆ ಸೀರಿಯಲಲ್ಲಿ? A giving character without expectations, in simple words. So ಲೈಫ್ ಆ ಥರ ಇದ್ರೆ ತುಂಬ ಈಸಿ ಆಗಿಬಿಡುತ್ತೆ. ವೆನ್ ಯು ನೋ ಯು ಆರ್ ದ ಓನ್ಲಿ ಒನ್ ಹೂ ಇಸ್ ಗಿವಿಂಗ್ ಆ್ಯಂಡ್ ನಥಿಂಗ್ ಟು ರಿಸೀವ್, ಲೈಫ್ ತುಂಬ ಪೀಸ್ಫುಲ್ ಆಗೋಗುತ್ತೆ. ಐ ಶುಡ್ ಫೀಲ್ ಪ್ರತಿಯೊಬ್ಬರು ಲೈಫಲ್ಲಿ ಅದೇ ಥರ ಇರಬೇಕು. ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ವೆನ್ ಯು ಎಕ್ಸ್ಪೆಕ್ಟ್ ಥಿಂಗ್ಸ್, ಬಟ್ ರಿಯಲ್ ಲೈಫಲ್ಲೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಅಸಂಪ್ಷನ್ ಅಷ್ಟೇ. ಇಫ್ ಐ ನೀಡ್ ಸಮಥಿಂಗ್ ಫ್ರಮ್ ಯು ವಿದೌಟ್ ಆಸ್ಕಿಂಗ್, ದ್ಯಾಟ್ಸ್ ಸಮಥಿಂಗ್ ವಿಚ್ ಐ ಆಮ್ ಅಸ್ಯೂಮಿಂಗ್. ನಿಮಗೂ ಸೇಮ್ ವೇವ್ ಲೆಂತ್ ಇದ್ದಾಗ ನೀವು ಅರ್ಥ ಮಾಡ್ಕೊಳ್ಳೋದನ್ನು ಮಾಡ್ತೀರಾ, ಬಟ್ without that, me expecting itself is wrong. Usually expectations ಇರಬಾರ್ದು. You should always just give and wait for time to return it back. That's what Karna is. ಸೊ ಕರ್ಣ ಅಂದರೆ ನಮಗೆಲ್ರಿಗೂ ಒಂದು ಸಿನಿಮಾ ನೆನಪಾಗುತ್ತೆ, ವಿಷ್ಣು ಸರ್ದೊಂದು ಕರ್ಣ. ಬಿಕಾಸ್ ಕರ್ಣ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಏನು ಕೊಡುಗೈ ದಾನಿ, ದಾನವೀರ ಕರ್ಣ, ಆ ಥರದ್ದೆಲ್ಲ ನಾವು ಕೇಳ್ತೀವಿ. ಇದರಲ್ಲೂ ಕೂಡ ನಿಮ್ದು ಅದೇ ಥರದ್ದೇ ರೋಲ್ ಇರುತ್ತಾ? ನೀವು ತುಂಬಾ ಕೊಡುಗೈ ದಾನಿ ಕರ್ಣ ಅಂತಂದರೆ ಆ ಒಂದು ವಿಷನ್ ಇಟ್ಕೊಂಡಿರ್ತೀವಲ್ಲ, ಅದೇ ಸೇಮ್ ಇರುತ್ತಾ ಅಥವಾ ಅದಕ್ಕಿಂತ ಡಿಫರ್ ಆಗಿರುತ್ತಾ? ಇನ್ ಟರ್ಮ್ಸ್ ಆಫ್ ಸ್ಟೋರಿ, ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರೈಸೇಷನ್, ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್ ಎಲ್ಲ ರೀತಿಯಲ್ಲೂ ಡಿಫ್ರೆಂಟ್ ಇದೆ. ಆಬ್ವಿಯಸ್ಲಿ ಕರ್ಣ ಅಂತ ಆ ವರ್ಡ್ ಬಂದ ತಕ್ಷಣ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನೆನಪಾಗೇ ಆಗುತ್ತೆ. ಸೊ ದ್ಯಾಟ್ ಇಸ್ ದ ಸೆಂಟರ್ ಆಫ್ ದ ಕ್ಯಾರೆಕ್ಟರ್. ಬಟ್ ಆ ಕ್ಯಾರೆಕ್ಟರಿಸ್ಟಿಕ್ ಇಟ್ಕೊಂಡು ಹಿಸ್ ಲೈಫ್ ಜರ್ನಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆಬ್ವಿಯಸ್ಲಿ ಕ್ಯಾರೆಕ್ಟರ್ ಒಂದು ರೀತಿ ಹೋಲಿಕೆ ಇರ್ಬೋದು, ಬಟ್ ಆ ಕ್ಯಾರೆಕ್ಟರ್ ಇಟ್ಕೊಂಡು ಅವ್ನು ಜರ್ನಿ ಮಾಡೋ ಕಂಪ್ಲೀಟ್ ಟ್ರಾವೆಲ್ ಬೇರೆ ಇರುತ್ತೆ. ಆ್ಯಂಡ್ ದ್ಯಾಟ್ಸ್ ವಾಟ್ ಮೇಕ್ ಇಟ್ ಡಿಫ್ರೆಂಟ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ಓಕೆ, ಈ ಸೀರಿಯಲಲ್ಲೂ ಇಬ್ರು ಹೀರೋಯಿನ್ಸು, ಅದು ಒಂದು ಕಾಮನ್ ಸ್ಟ್ಯಾಂಪ್. ಅದು ಟೈಟಲ್ ಕಾರ್ಡಲ್ಲಿ 2 ಹೀರೋಯಿನ್ ಇಲ್ಲ ಅಂದರೆ ಅದು ಸೀರಿಯಲೇ ಅಲ್ಲ. ಓಕೆ, ಸೊ ನಮಗೆ ಇಬ್ರು ಹೀರೋಯಿನ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಇಬ್ರು ಕಿತ್ತಾಡ್ಕೊಂಡ್ಬಿಡ್ತಾರೆ ಒಂದು ಹುಡುಗಂಗೆ ಅಂತ. ಸೊ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ನೋಡ್ಬೋದಾ ಅಂತ. 5 ಎಪಿಸೋಡ್ ಶೂಟ್ ಮಾಡಿದ್ದೀನಿ, ನಂಗೆ ಅಷ್ಟೇ ಗೊತ್ತಿರೋದು. ಅದ್ರ ಮುಂದೆ ಅವ್ರು ಶೂಟ್ ಮಾಡಿದಾಗ ಬಂದ್ಬಿಡುತ್ತೆ ನೋಡಿ. ಇಲ್ಲ, ಈಗ ನೀವು ಪ್ರಶ್ನೆಗೆ ಆ ಥರ ಅನ್ಕೋಬೋದು ಮೋಸ್ಟ್ಲಿ ನನಗೆ ಆನ್ಸರ್ಸ್ ಗೊತ್ತಿರುತ್ತೆ ಅಂತ. ಬಟ್ ನಾವೇ ಆ ಒಂದು ಎಡ್ಜಲ್ಲಿ ಶೂಟ್ ಮಾಡ್ತಿರಿದ್ದಾಗ ಜನ ಆ್ಯಕ್ಚುಲಿ ಎಷ್ಟು ನೋಡ್ತಿರ್ತಾರೆ ನಮಗೂ ಅಷ್ಟೇ ಗೊತ್ತಿರುತ್ತೆ. ಬಿಕಾಸ್ ಪ್ರತಿಯೊಂದು ಎಷ್ಟು ಇನಿಷಿಯಲೇ ಫಿಕ್ಸ್ ಆಗಲ್ಲ. ಮೇ ಬಿ ಹೌ ಪೀಪಲ್ ರೆಸ್ಪಾಂಡ್ ಆ್ಯಂಡ್ ಹೌ ಪೀಪಲ್ ರಿಯಾಕ್ಟ್ ಟು ಇಟ್. ಕೆಲವು ಸಲ ಒಂದೊಂದು ಪಾತ್ರ ಜನಕ್ಕೆ ಇಷ್ಟ ಆಗುತ್ತೆ. ಯಾವ್ಯಾವ ಪಾತ್ರನ ಜಾಸ್ತಿ ನೋಡಬೇಕು ಅಂತ ಇದ್ದೀರಾ ಅವ್ರು ಬಂದಾಗೆಲ್ಲ TV ಚಾನಲ್ ಚೇಂಜ್ ಮಾಡಬೇಡಿ, ಆಗ ಆ ಪಾತ್ರ ಉಳ್ಕೊಂಡಿರುತ್ತೆ. ಇದಾಗಿತ್ತು ಕಿರಣ್ ರಾಜ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.